ವಿಮರ್ಶೆ ಮಾಡ್ಕೊಳ್ಬೇಕು. ಊರು ದೇವಸ್ಥಾನಕ್ಕೆ ಧರ್ಮಕ್ಕೆ ನೀವು ಪಾರ್ಟಿ ಪಕ್ಷ ಮಾಡೋದಿದ್ರೆ ಪಕ್ಷದ ವ್ಯವಸ್ಥೆಯಲ್ಲಿ ಅಥವಾ ರಾಜಕೀಯ ಮಾಡೋವಂಥ ವ್ಯವಸ್ಥೆಗೆ ಮಾತ್ರ ಇಟ್ಕೊಳ್ಬೇಕು. ದೇವಸ್ಥಾನಕ್ಕೆ, ಶಾಲೆಗೆ, ಊರಿಗೆ, ಅಭಿವೃದ್ಧಿಗೆ ಯಾವಾಗಲೂ ನಿಮ್ಮಲ್ಲಿ ಪಾರ್ಟಿ ಬರಬಾರ್ದು. ನಾನು ಮೊದಲನೇದಾಗಿ ಯೋಚನೆ ಮಾಡಿದ್ದು ಅದನ್ನೇ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮದು 82 ಕುಟುಂಬದ ಒಂದು ಕನಸೆ, ನನ್ನ ಊರು ಕನಸು. ಹುಟ್ಟಿದ್ದು ಹೊಸೂರು, ಬದುಕಿದ್ದು ಹೊಸೂರು, ಮಣ್ಣು ಸೇರೋದು ಹೊಸೂರಿನಾಗೆ, ಮತ್ತು ಬೇರೆ ಕಡೆ ಹೋಗಲ್ಲ ನಾನು. ಅದ್ರ ಬಗ್ಗೆ ನನಗೆ ಆತ್ಮಸ್ಥೈರ್ಯ ಇದೆ. ನಾವು ಹೊಸೂರಿನಲ್ಲೇ ಮಣ್ಣು ಸೇರ್ತೀನಿ ಅನ್ನೋದು ಊರು ಕನಸೆ. ಆದರೆ ಈಗೇನು ನಮ್ಮ ಲೋಕೇಶ್ ತಂತ್ರಿಗಳು ಹೇಳಿದ್ರು, ಆ ರೀತಿಯಲ್ಲಿ ನಾನು ಸಹ ಊರಿನಲ್ಲಿ ನಮ್ಮ ಕುಲದ್ದು ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತೇಳಿ ಹೋಗಿದ್ದೆ. ಮೊದಲನೇ ಸಾರಿ ಸುಮಾರು ಒಂದು 15 ವರ್ಷದ ಮೊದಲು ಹೋದಾಗ ನಾನು ಈ ಪ್ರಸ್ತಾಪವನ್ನು, ನೀವು ಏನು ನಿಮ್ಮ ಕೈಯಿಂದ ಆಗ್ತೈತಿ ಕೊಡ್ರಿ, ನಾನು ಕಟ್ಟಿಸ್ತೀನಿ ಅಂತ ಹೋದರೆ ನನಗೆ ಮಾರ್ಲಿ ಒಬ್ಬರು ಸಪೋರ್ಟ್ ಮಾಡಲಿಲ್ಲ. ಒಂದು 5 ವರ್ಷ ನಾನು ಆ ಊರಿಗೆ ಹೋಗೋದು ಬಿಟ್ಬಿಟ್ಟೆ. ನಮ್ಮ ತಂದೆ ಊರು. ನಾನು ಅದೇ ಪೂಜೆನ ನಮ್ಮ ಹೊಸೂರಿನಾಗ ವೀರಭದ್ರ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದೆ. ಕೊನೆಗೆ ಏನಾಯಿಸ್ತು, ಹಿಂಗೆ ಒಬ್ಬರು ತಂತ್ರಿಗಳು ಏನಂದ್ರು, ನೀವು ಎಲ್ಲೇ ಪೂಜೆ ಮಾಡಿದ್ರು ನಿಮ್ಮ ಊರಿನಲ್ಲಿ ಪೂಜೆ ಮಾಡ್ದಂಗೆ ಆಗಲ್ಲ, ನೀವು ಅಲ್ಲೇ ಹೋಗಿ ಪೂಜೆ ಮಾಡಿಸ್ಬೇಕು, ಅದಕ್ಕೇನಾದರೂ ವ್ಯವಸ್ಥೆ ಮಾಡಿರಿ ನಿಮ್ಮ ಕೈಯಲ್ಲಾದರೆ ಅನ್ನೋದು ಒಂದು ಮನೋಭಾವನೆ ಇಟ್ಟಿದ್ರು. ಆಗ ಪುನಃ ನಾನು ಆ ಊರಿಗೆ ಉದ್ದೇಶ ಇಟ್ಕೊಂಡೆ, ಹೆಚ್ಚಾಗಿ ಈ ಅಂತಿಮ ಕ್ರಿಯೆ ಬಿಟ್ಟರೆ ಊರಿಗೆ ಯಾವುದಕ್ಕೂ ಹೋಗೋದೇ ಬಂದ್ಬಿಟ್ಟೆ. ಆ ನಂತರದಾಗೆ ಒಂದು ದಿವಸ ಅವರೇ ಬಂದರು, ಒಂದು 5-6 ಜನ ಸೇರಿ, ಊರಿನಾಗೆ ವೀರಭದ್ರ ದೇವಸ್ಥಾನ ಸ್ಥಾಪನೆ ಮಾಡಬೇಕು, ನೀವು ಬರ್ರಿ ಅಂತ. ಆಗ ನಾನು ಅವ್ರ ಹತ್ರ ಒಟ್ಟಿಗೆ ಹೋಗಿ ಸೇರ್ಕೊಂಡೆ. 82 ಮನೆ, ಒಂದು 10 ಕುಟುಂಬ, ಹೆಚ್ಚಾಗಿ ಇಲ್ಲಿ ನಮ್ಮ ಕುಟುಂಬದವ್ರು ಇದ್ದಾರೆ ಅಂತ ಕಾಣಿಸ್ತೈತೆ. ಕಾನ್ಗೋಡ್ನಾಗ, ಐಗೋಡ್ನ ಭಾಗದಲ್ಲೇ ಒಂದು 2-3 ಕುಟುಂಬ ನಮ್ಮವು ಇವೆ. ಅವರೆಲ್ಲ ಅವತ್ತಿನ ದಿವಸ ಅಲ್ಲಿಗೆ ಹಾಜರಾಗಿದ್ದರು. ನಮ್ಮಲ್ಲಿ ನನಗೊಂದು ಸಂತೋಷದ ವಿಚಾರ ಅಂದರೆ, ಅವರು 82 ಕುಟುಂಬದವರು ಆ ದಿವಸ ಹಾಜರಾಗಿದ್ದರು. ಅಂದರೆ ಒಮ್ಮತದ ಮೇಲೆ ಎಲ್ಲರದ್ದು ಮನಸ್ಥಿತಿ ಒಂದೇ, ಅಂದರೆ ದೇವಸ್ಥಾನವನ್ನು ಮಾಡಬೇಕು ಅನ್ನೋದು. ಆ ಮನಸ್ಥಿತಿ ಬಂದು ಅವರು ಒಟ್ಟಾದಾಗ ನನಗೆ ಭಾಳ ಸಂತೋಷ ಆಯಿತು. ನನ್ನನ್ನೇ ಅಧ್ಯಕ್ಷರು ಮಾಡಿದ್ರು. ನಾನು ಅದಕ್ಕೆ ಒಪ್ಕೊಂಡೆ. ನಾನೇನಂದೆ, ಗರ್ಭಗುಡಿನ ನಾನು ಕಟ್ಕೊಡ್ತೀನಪ್ಪ, ನೀವೆಲ್ಲರೂ ಸೇರಿ ಕೈ ಜೋಡಿಸ್ರಿ, ನಿಮ್ಮ ಹತ್ರ ಎಷ್ಟೆಷ್ಟು ಆಗ್ತೈತಿ ಅಷ್ಟು ದುಡ್ಡು. ಅವರೇ ವಾಲಂಟಿಯರ್ ಆಗಿ ಒಂದೊಂದು ಕುಟುಂಬಕ್ಕೆ 15,000ದಷ್ಟು ಹಣವನ್ನು ಹಾಕ್ಕೊಂಡ್ರು. ಅಂದರೆ ಒಂದು 10 ಲಕ್ಷದಷ್ಟು ದುಡ್ಡು ಒಟ್ಟು ಮಾಡ್ತೀವಿ ಅಂತೇಳಿ. ನಾನೇನಂದೆ, ನಾನು ಗರ್ಭಗುಡಿ ನಾನು ಕಟ್ಕೊಡ್ತೀನಿ ಅಂದರೆ ಕಲ್ಲಿನಲ್ಲಿ ಕಟ್ಕೊಡೋ ಅಂಥ ಒಂದು ವ್ಯವಸ್ಥೆ, ಒಂದು 8-9 ಲಕ್ಷ ರೂಪಾಯಿಗೆ ನಾನು ಸೀಮಿತ ಮಾಡ್ಕೊಂಡು ನಾನು ಪ್ರಾಜೆಕ್ಟ್ ತಗೊಂಡು ಅಲ್ಲಿ ಹೋಗಿ ಅನುಷ್ಠಾನ ಸ್ಟಾರ್ಟ್ ಮಾಡಿದ್ದೀವಿ. ಈ ವೇದಾಚಾರ್ಯ ನಮ್ಮ ಆಲಳ್ಳಿ ಮಠದ ಸ್ವಾಮಿಯವರು ಅದರ ನೇತೃತ್ವ ವಹಿಸ್ಕೊಂಡು ಎಲ್ಲ ತಯಾರಿ ಮಾಡ್ಕೊಂಡು, ನಂತರ ದಿವಸ ಇವ್ರದ್ದೇನು ಮನಸ್ಥಿತಿ ಇತ್ತು ಅವ್ರದ್ದು ಒಟ್ಟಿಗೆ ಆಗಲಿಲ್ಲ. ನಾನು ಅವ್ರದ್ದು ಯಾವುದೇ ಸುಗುಬನ್ನು ಕೇಳಲಿಕ್ಕೆ ಹೋಗಲೇ ಇಲ್ಲ. ನನ್ನ ಕೆಲಸನ ನಾನು ನಿರಂತರವಾಗಿ ಮಾಡ್ತಾನೆ ಬಂದೆ. 2 ವರ್ಷ ಆಯಿತು. ಅವ್ರ ಹತ್ರ ದುಡ್ಡು ಒಟ್ಟು ಮಾಡಿ ಕೊಡೋಕ್ಕೆ, ಅಂದರೆ ಕೊಡೋ ಮನಸ್ಥಿತಿ ಐತಿ, ಕೊಡೋ ಅಂಥ ಒಂದು ಇಚ್ಛೆ ಒಬ್ರಿಗೂ ಬರಲೇ ಇಲ್ಲ. ನಾನು ಪುನಃ ಒತ್ತಾಯ ಮಾಡೋಕ್ಕೆ ಹೋಗಿ ಇದರಲ್ಲಿ ಇವರು ಹೇಳಿದ್ರು, ಈಗ ತಂತ್ರಿಗಳು ಹೇಳಿದ್ರು, ತಾಯಂದಿರ ಹತ್ರನೇ ಯಾಕೆ ಕೇಳಿದ್ರು ಅಂದರೆ, ಮನೆಯಲ್ಲಿ ವಾತಾವರಣ ತಿಳಿಯಾಗಬೇಕು ಅಂದರೆ ನೀವು ಆ ಕೆಲಸ ಮಾಡಬೇಕು. ನಿಮಗೆ ದೇವಸ್ಥಾನ ಕಟ್ಟಿಸ್ಬೇಕು ಅನ್ನೋ ಒಂದು ಸ್ಫೂರ್ತಿ ಹೆಣ್ಮಕ್ಳಿಗೆ ಬಂದರೆ, ಗಂಡು ಮಕ್ಕಳು ವಾಲಂಟಿಯರ್ಲಿ ಪ್ರತಿ ಮನೆಗೆ ತಯಾರಾಗೇ ಆಗ್ತಾರೆ. ಅದನ್ನು 42 ಮನೆಯವರು ತಾಯಂದಿರು ಆ ಕೆಲಸಕ್ಕೆ ಕೈ ಜೋಡಿಸ್ಬೇಕು ಮೊದಲನೇದಾಗಿ. ಅಲ್ಲಿ ಕೊನೆಗೆ ಹೆಂಗೆ ಬಂತು ಅಂದರೆ, ಸುಮಾರು 65 ಲಕ್ಷದಷ್ಟು ಹಣನ 82 ಮನೆಯವರು ಅವರು ಪೂರ್ಣ ಕೊಟ್ಟರು ಅಂತಲ್ಲ, ಒಂದು 25-26 ಲಕ್ಷ ಅವ್ರ ಕೈಯಿಂದ ಹಾಕಿದ್ರು. ಬಾಕಿ ಹಣನ ಶಕ್ತರಿಂದ ಅಥವಾ ನನ್ನಿಂದನೋ ಅಥವಾ ದೇವರು ಮಾಡಿಸ್ಕೊಳ್ಳೋ ಅಂತ ಮನಸ್ಥಿತಿ ಇತ್ತು, ಮಾಡಿ ಮುಗಿಸಿದ್ವಿ. ಲೋಕಾರ್ಪಣೆಯೂ ಆಯ್ತು. ಈಗ ಚೆನ್ನಾಗಿ ನಡ್ಸ್ಕೊತಾ ಇದ್ದಾರೆ. ನನಗೆ ಆ ನಂತರದಲ್ಲಿ ಅವರು, ನೀವು ಮತ್ತೆ ಪುನಃ ಅಧ್ಯಕ್ಷರಾಗಿರಬೇಕು, ಮುಂದುವರಿಬೇಕು ಒಂದೇ ರೀತಿ ಅಂತ. ಆ ನಂತರ ನಾನು ಅವ್ರಿಗೆ ಹೇಳಿದೆ, ಇದು ನನ್ನ ದೇವಸ್ಥಾನ ಅಲ್ಲ, ನನ್ನ ಸ್ವಂತದ್ದಲ್ಲ, ಇದಕ್ಕೆ ಲೋಕಾರ್ಪಣೆ ಮಾಡಿ ಆಗಿದೆ, ಅದು ನಿಮ್ಮೆಲ್ಲರದ್ದು ದೇವಸ್ಥಾನ, ನೀವು ಟ್ರಸ್ಟ್ ಮಾಡ್ತಿರೋ ಏನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು, ನೀವೇ ನಡೆಸ್ಬೇಕು, ಆದರೆ ನಿಮ್ಮ ಜೊತೆಗಿರ್ತೀನಿ ಅಂತೇಳಿ ಆ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿದ್ದಕ್ಕಾಗಿ ಒಂದು ಒಳ್ಳೆ ದೇವಸ್ಥಾನ ಆಯ್ತು. ನಾನು ಇದೊಂದು ಉದಾಹರಣೆ ಕೊಟ್ಟೆ. ನೀವು ಈ ಒಮ್ಮತಕ್ಕೆ ಬರದೆ ಮನಸ್ಥಿತಿಯಲ್ಲಿ ನೀವು ದೇವಸ್ಥಾನ ಮಾಡ್ತೀನಿ ಅಂದರೆ ಸಂಕಲ್ಪ ಮಾಡಿದ್ದು ಹಾಗೆ ಉಳಿದೈತಿ, ನೀವು ಮಾಡೋಕ್ಕಾಗಲ್ಲ. ಮೊದಲನೇದಾಗಿ ನೀವು ಅಷ್ಟು ತಯಾರಾಗಬೇಕು.
ಬೇರೆಯವ್ರು ಕೊಡ್ತಾರೋ ಇಲ್ಲೋ ನಮ್ಗೆ ಸಂಬಂಧ ಇಲ್ಲ, ನಮ್ಮೂರು ದೇವಸ್ಥಾನ ನಾವು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬಂದರೆ